ಸಖತ್ ಕಿಕ್ ಕೊಡ್ತಾ ಇದೆ ಈ ಪವರ್ ಸ್ಟೋರಿ. ಕಿಕ್ ನಲ್ಲಿ ನಮ್ಮನ್ನೆಲ್ಲ ಮುಳುಗೇಳಿಸುವ ಸ್ಟೋರಿ ಇದು. ಅಬಕಾರಿ ಇಲಾಖೆ. ಅಬಕಾರಿ ಇಲಾಖೆ ಅಂತಂದ್ರೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಅತಿ ಹೆಚ್ಚು ಆದಾಯ ಕೊಡೋ ಇಲಾಖೆ. ಅಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರ, 700 ಕೋಟಿ ಭ್ರಷ್ಟಾಚಾರದ ಆರೋಪ ಇದೆ. ಯಾರ್ಯಾರು ಅಲ್ಲ, ದೇಶದ ಪ್ರಧಾನಿಗಳೇ ಕರ್ನಾಟಕದ ಅಬಕಾರಿ ಇಲಾಖೆ 700 ಕೋಟಿ ಭ್ರಷ್ಟಾಚಾರ ಮಾಡಿದೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ರು ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರ ವಿರುದ್ಧ. ಈಗ ಪವರ್ ಟಿವಿ ಬಿಚ್ಚಿಟ್ಟಿರುವ ಭ್ರಷ್ಟಾಚಾರನ ಕತೆ ಈ ಆರೋಪಕ್ಕೆ ಸಾಕ್ಷಿ ರೂಪದಲ್ಲಿ ಕಾಣ್ತಾ ಇದೆ. ಪವರ್ ಟಿವಿ ಎಳೆಯಾಗಿ ಬಿಚ್ಚಿಡ್ತಾ ಇದೆ ಈ ಅಕ್ರಮದ ಹುನ್ನಾರವನ್ನ. ಈ ಹಿಂದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಂದು ಹಗರಣ ಆಗಿತ್ತು. ಮೊದಲಿಗೆ ಇಲ್ಲ ನೋ ಏನೂ ಆಗಿಲ್ಲ ಅಂತಿದ್ದಂಥ ರಾಜ್ಯ ಕಾಂಗ್ರೆಸ್, ಆಮೇಲೆ ಮುಖ್ಯಮಂತ್ರಿಗಳೇ ಅದನ್ನು ಹೋಗಿ ಸದನದಲ್ಲಿ ಹೇಳಿದ್ರು, ಹೌದು 89 ಕೋಟಿ ಇಲ್ಲಿ ಭ್ರಷ್ಟಾಚಾರ ಆಗಿದೆ, ಅದು ಅಧಿಕಾರಿಗಳು ಮಾಡಿದ್ದು ಅಂತ. ಇಲ್ಲ ಅಂದಿದ್ದಂಥ ಮುಖ್ಯಮಂತ್ರಿಗಳು ಕೊನೆಗೆ ಅದನ್ನು ಒಪ್ಕೊಂಡ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವ ಹಗರಣ ಎಲ್ಲಿವರೆಗೂ ಅದು ಪ್ರತಿಧ್ವನಿಸ್ತು ಅಂತಂದ್ರೆ ಅದು ಅಧಿಕಾರಿಗಳು ಮಾಡಿದ್ದು, ನಮ್ಮ ಸಚಿವರಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತಾನೆ ಸಚಿವ ಬಿ ನಾಗೇಂದ್ರ ಅವರ ರಿಸೈನ್ ಮಾಡಿಸ್ಕೋಬೇಕಾಯ್ತು. ಅಧಿಕಾರಿಗಳ ತಪ್ಪು ಅಂತ ಹೇಳಿದ್ರು. ಎಲ್ಲ ಒಂದ್ ಕಡೆ ಮೇಕೆ ತಿಂದು ಕೋತಿ ತಿಂದು ಮೇಕೆ ಮುತ್ತಿಗೆ ಒರೆಸ್ತಲ್ಲ, ಆ ಕತೆ ನೆನಪಾಯ್ತು. ಆದ್ರೆ ನಾಗೇಂದ್ರ ರಿಸೈನ್ ಮಾಡಿದ್ರು. ಇನ್ನು ಸ್ವಲ್ಪ ದಿನದಲ್ಲಿ ನಾಗೇಂದ್ರ ಒಳಗಡೆನೂ ಕೂಡ ಬರ್ತಾರೆ. ಅದೇ ರೀತಿಯ ಗೋಲ್ಮಾಲ್ ಈಗ ಅಬಕಾರಿ ಇಲಾಖೆಯಲ್ಲೂ ಆಗಿದೆಯಾ? ಅಬಕಾರಿ ಇಲಾಖೆನಲ್ಲಿ ಬೇರೆ ಬೇರೆ ಲೈಸೆನ್ಸ್ ಇದೆ. CL7 CL9 ಅಂತೆಲ್ಲ ಬೇರೆ ಬೇರೆ ರೀತಿಯ ಲೈಸೆನ್ಸ್ ಇದೆ. ನಾವು ಮೊದಲಿಂದಲೂ ಕೇಳ್ಕೊಂಬಂದಿದ್ದಂಥ ಒಂದು ಅಂತಂದ್ರೆ ಬಾರ್ ಲೈಸೆನ್ಸ್ ಪಡೆಯೋದಕ್ಕೆ ಕೋಟಿ ಬೇಕಂತೆ, ಲಕ್ಷ ಕೊಡಬೇಕಂತೆ. ಬಾರ್ ಲೈಸೆನ್ಸ್ ಪಡೆಯೋದಕ್ಕೆ ಲಕ್ಷ ಕೊಡಬೇಕು ಅನ್ನುವ ಅಂತೆ ಕಂತೆಗಳನ್ನು ಬಿಡಿ, ಅಧಿಕಾರಿಯೊಬ್ಬರೇ ಹೇಳ್ತಾರೆ, ಅಧಿಕಾರಿಗಳ ಕೈ ಬಿಸಿ ಮಾಡದೇ ಇದ್ರೆ ನಿಮ್ಮ ಲೈಸೆನ್ಸ್ ಫೈಲು ಮುಂದೆ ಹೋಗೋದೇ ಇಲ್ಲ. ಮಂಡ್ಯ ಜಿಲ್ಲೆ ಮದ್ದೂರಿನ ಚಂದೂಪುರದ ಪುನೀತ್ ಅನ್ನೋರು ಅವ್ರ ತಾಯಿ ಹೆಸರಲ್ಲಿ ಒಂದು CL7 ಲೈಸೆನ್ಸ್ ಪಡೆಯೋದಕ್ಕೆ ಹೋಗ್ತಾರೆ. ಆದ್ರೆ ಅಧಿಕಾರಿಗಳ ಹಣದ ದಾಹ ಅವ್ರಿಗೆ ಲೈಸೆನ್ಸ್ ಅನ್ನ ಕೊಡೋದೇ ಇಲ್ಲ. ಆ ಆಡಿಯೋ ಮತ್ತು ವಿಡಿಯೋ ಪವರ್ ಟಿವಿಗೆ ಲಭ್ಯ ಆಗಿದೆ. CL7 ಲೈಸೆನ್ಸ್ ಪಡೆಯೋದಕ್ಕೆ 40 ಲಕ್ಷ ಲಂಚ ಕೇಳ್ತಾರೆ ಅಧಿಕಾರಿಗಳು. ಎಲ್ಲಾ ದಾಖಲೆ ಸರಿ. ಈಗ ಲಂಚ ಯಾರು ಕೊಡಬೇಕು? ದಾಖಲೆಗಳಿಲ್ಲ ಅಂತಂದ್ರೆ ಆವಾಗ ನೀವು ಲಂಚ ಕೊಡಬೇಕು. ಎಲ್ಲ ದಾಖಲೆಗಳು ಸರಿ ಇದ್ರೆ ಲಂಚ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಪುನೀತ್ಗೂ ಇತ್ತು. 40 ಲಕ್ಷ ರೂಪಾಯಿ ಲಂಚವನ್ನು ಕೊಡಬೇಕು. ಈ ಸಿಸ್ಟಮ್ ಅನ್ನ ಆನ್ಲೈನ್ ಮಾಡಿದ್ದಾರೆ. ಆನ್ಲೈನ್ ಅಲ್ಲಿ ನೀವು ಅಪ್ಲೈ ಮಾಡಿದ್ರೆ, ನಿಮ್ಮ ಅಪ್ಲಿಕೇಶನ್ ಸರಿ ಇದ್ರೆ ಆನ್ಲೈನ್ ಅಲ್ಲಿ ನಿಮಗೆ ಅದಕ್ಕೆ ಅಪ್ರೂವಲ್ ಸಿಗಬೇಕು. 4 ಸಲ ಪುನೀತ್ ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ತಾರೆ. ಆದ್ರೆ ಆನ್ಲೈನ್ ಅರ್ಜಿಯನ್ನ ಯಾವುದೇ ಕಾರಣಕ್ಕೂ ಅಪ್ರೂವಲ್ ಮಾಡಲ್ಲ. 4 ಬಾರಿ ಲಂಚ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಆ ಆನ್ಲೈನ್ ಅರ್ಜಿಯನ್ನ ವಜಾ ಮಾಡ್ತಾರೆ. ಹಣಕ್ಕೆ ಬೇಡಿಕೆ ಇಡ್ತಾರೆ. ಮಂಡ್ಯ ಸರ್ಕಲ್ನ ಅಬಕಾರಿ DC ರವಿಶಂಕರ್ ಅವರಿಗೆ ಸಾಥ್ ಕೊಡೋದು ಇನ್ಸ್ಪೆಕ್ಟರ್ ಶಂಕರ ದ್ವಯರ ಕಥೆ ಇದು. 10 ಬಾರಿ ಅಧಿಕಾರಿಗಳು ಹೋದ್ರು ಕೂಡ ರವಿಶಂಕರ್ ಕ್ಯಾರೆ ಅನ್ನಲ್ಲ. ಸರ್ ಆನ್ಲೈನ್ ಹಾಕಿದ್ದೀನಿ ಅಂತಂದ್ರೆ ಹೌದಾ, ನೋಡೋಣ ಆಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ, ನೀವು ನಮ್ಮನ್ನು ನೋಡ್ಕೊಂಡಿಲ್ಲ ಅಂತಂದ್ರೆ ನೀವು ಆನ್ಲೈನ್ ಅಲ್ಲ, ಮಿನಿಸ್ಟರ್ಗೆ ಕೊಟ್ಟರು ಏನೂ ಆಗಲ್ಲ, ಮೂವೇ ಆಗಲ್ಲ ನಿಮ್ಮ ಫೈಲು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಹಣ ಕೊಡಬೇಕು, ಲೈಸೆನ್ಸ್ ಬೇಕಾ ನಿಮಗೆ, ಹಣ ಕೊಡಲೇಬೇಕು ಅಂತ ಹೇಳ್ತಾರೆ ಅಧಿಕಾರಿಗಳು. ಯಾವ್ದಾವ್ದು ಅಧಿಕಾರಿ ಅಲ್ಲ, ಈ ಅಬಕಾರಿ ಇಲಾಖೆಯ DC ಹೇಳ್ತಾರೆ, ಅಬಕಾರಿ ಇಲಾಖೆಯ ಇನ್ಸ್ಪೆಕ್ಟರ್ ಹೇಳ್ತಾರೆ. ಬಾರ್ ಲೈಸೆನ್ಸ್ ಬೇಕಾ, ಲಕ್ಷ ಹಣ ಕೊಡಬೇಕು. ನೀವು ಹಣ ಕೊಡದೇ ಇದ್ರೆ, ನಮ್ಮನ್ನು ಮಾತಾಡಿಸದೇ ಇದ್ರೆ ನಿಮ್ಮ ಲೈಸೆನ್ಸ್ ಎಲ್ಲೇ ನೀವು ಆನ್ಲೈನೇ ಹಾಕಿ, ಆಫ್ಲೈನೇ ಹಾಕಿ, ಡೆಲ್ಲಿಯಿಂದನೇ ಹಾಕಿಸಿ, ಅದು ಹೋಗಲ್ಲ, ಮುಂದೆ ಹೋಗಲ್ಲ. ನಿಮ್ಗೆ ಲೈಸೆನ್ಸ್ ಬೇಕು ಅಂದ್ರೆ ಕೊಡಿ, ಕೊಡದೇ ಇದ್ರೆ ನಿಮ್ಗೆ ಲೈಸೆನ್ಸ್ ಸಿಗಲ್ಲ. ಮತ್ತೆ ನಾವ್ಯಾರು ಸಾಮಾನ್ಯದವ್ರು ಅನ್ಕೊಂಡಿದ್ದೀರಾ? ನಾವು ಅಬಕಾರಿ ಇನ್ಸ್ಪೆಕ್ಟರ್ ಮಾತ್ರ ಅಲ್ಲ, ರೌಡಿ ನಾಗ ಗೊತ್ತು ನಮಗೆ ಪುಂಡ್ರ ಸಂಪರ್ಕ ಇತ್ತು. ನಾನು ಇಲ್ಲಿಗೆ ಬಂದ ಮೇಲೆ ಎಲ್ಲ ಬಿಟ್ಟಿದ್ದು. ನೀವು ಯಾರಿಗೆ ಹೇಳ್ಕೊಳ್ಳಿ, ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಯಾವುದನ್ನು ನೀವು ಅಲ್ಲಾಡ್ಸೋದಕ್ಕೆ ಸಾಧ್ಯ ಇಲ್ಲ. ಕೇಳ್ದಷ್ಟು ಹಣ ಕೊಡಿ, ಲೈಸೆನ್ಸ್ ತಗೊಂಡು ಹೋಗಿ. ಇಲ್ವಾ ನಿಮಗೆ ಲೈಸೆನ್ಸು ಸಿಗಲ್ಲ, ನೀವೇನು ಕಿತ್ತು ಗುಡ್ಡೆ ಹಾಕೋದಕ್ಕಾಗೋದಿಲ್ಲ. ದೊಡ್ಡ ಮೊತ್ತ ಇಲ್ವಾ, ಗೃಹಲಕ್ಷ್ಮಿ ಕೊಡಿ. ಗೃಹಲಕ್ಷ್ಮಿ ಅಂತಂದ್ರೇನು? ಕೋಡ್ ಲ್ಯಾಂಗ್ವೇಜು. ಗೃಹಲಕ್ಷ್ಮಿ ಹಣ ಎಷ್ಟು ಬರುತ್ತೆ ನಿಮಗೆ? 2,000ವನ್ನ ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ ಪುನೀತ್ ಬಳಿ. ಬೇರೆ ಬೇರೆ ರೀತಿಯ ಬೇಡಿಕೆ. ಫಸ್ಟಿಗೆ 40 ಲಕ್ಷ, ಆಮೇಲೆ 20 ಲಕ್ಷ. ಅಧಿಕಾರಿಗಳ ಲಂಚಗುಳಿತನಕ್ಕೆ ಬೇಸತ್ತು ಈಗ ಪುನೀತು ಲೋಕ ಮೊರೆ ಹೋಗಿದ್ದಾರೆ. ಲೋಕಾಯುಕ್ತದ ಕದ ತಟ್ಟಿದ್ದಾರೆ. ಅಧಿಕಾರಿಗಳ ವಿರುದ್ಧ ದೂರು ಕೊಟ್ಟಿದ್ದಾರೆ. ಅಬಕಾರಿ ಇನ್ಸ್ಪೆಕ್ಟರು ಶಿವಶಂಕರ್ ಸಾಹೇಬರು ಪುನೀತ್ ಅವ್ರ ಜೊತೆಗೆ ಈ ಅಬಕಾರಿ ವಿಚಾರದ ಲೈಸೆನ್ಸ್ಗೆ ಏನ್ ಹೇಳ್ತಾರೆ ಗೊತ್ತಾ? ಕೇಳಿಸ್ಕೊಳ್ಳಿ. ಎಲ್ಲಿದ್ದೀರಾ ಸರ್? ಇಲ್ಲೇ ಬಂದೆ, ಮದ್ದೂರು ಟಿಫಾನಿಸ್ ಹತ್ರ. ಬನ್ನಿ, ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬನ್ನಿ, ಪಾರ್ಕ್ ಮಾಡ್ಬಿಟ್ಟು ಬನ್ನಿ ನಿಮ್ದು ಕಾರ್. ಓಕೆ. ಎಲ್ಲಿ ಸರ್? ಇಲ್ಲಿ ಆಲ್ಟ್ರೋಸ್ ನಿಲ್ಸ್ಕೊಂಡಿದ್ದೀನಿ, ಬನ್ನಿ. ಓಕೆ. ಕ್ಲಿಯರ್ ಮಾಡಿ. ಆಮೇಲೆ
ಇದನ್ನ ಅವರೇ ಹ್ಯಾಂಡಲ್ ಮಾಡ್ತಾರೆ. ಹಾಂ ಹ್ಯಾಂಡಲ್ ಮಾಡ್ತಾರೆ. ಓಕೆನಾ, ಏನೋ ಒಂಚೂರು ನೋಡು ಮರೆಯ ಎಲ್ಲ ನೀವೆಲ್ಲ ಒಂದೇ ಏಜ್ ಗ್ರೂಪ್. ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ, ನಾನು ಇವತ್ತೇ ಲಾಸ್ಟ್. ನಾನು ನೆಕ್ಸ್ಟ್ ನಿಮ್ಮನ್ನು ಯಾರನ್ನೂ ಮೀಟ್ ಮಾಡಲ್ಲ. ಹಾಂ ಹೌದು. ಅಣ್ಣ ನಾನು ಹೇಳೋಷ್ಟು ಹೇಳಿದ್ದೀನಿ, ನನಗೇನು ಗೊತ್ತಿಲ್ಲ ಅಣ್ಣ. ನೀವು ಯತೀಶ್ಗೆ ಹೇಳಿದ್ದೀನಿ, ಅವ್ರಿಗೂ ಹೇಳಿದ್ದೀನಿ. ಫೋನ್ ಬಂದಿದ್ರೆ ನಾನು ಮಾಡಿಲ್ಲ. ವಿಚಾರ ಜನರಿಗೂ ಗೊತ್ತಾಗಲಿ, ಕೆಲವೊಂದು ನಡೆಯೋದು ಏನಿದೆ ನಡ್ಕೊಂಡು ಹೋಗ್ಲಿ ಅಂತ. ಗೊತ್ತಾಯ್ತು ಸರ್. ಡಿ ಸಿ ಅವ್ರದ್ದು ನೀವೇನು ಇದು ಮಾಡಕ್ಕೆ ಹೋಗ್ಬೇಡಿ. ಡಿ ಸಿ ಅವ್ರದ್ದು ನಾವು ಕೊಟ್ಟು ಅಷ್ಟು ಬಜೆಟ್ ಇಲ್ಲ ನಮ್ಮ ಹತ್ರ, ಕೊಟ್ಟು ನಾವು ಮಾಡಿಸ್ಕೊಳಕ್ಕಾಗಲ್ಲ. ಅದು ಅವ್ರು ಬಿಟ್ಟು ಅಂಥದ್ದು. ನಿಮ್ಮ ಕಡೆಯಿಂದ ಬಜೆಟ್ ಏನು? ಯಾವುದು ಸರ್? ಬಜೆಟ್ ಏನು? ನಮ್ಮ ಬಜೆಟ್ ಸರ್, ನಾ ಹೇಳ್ತಾ ಇದ್ದೀನಲ್ಲ, ನಾನು ಜೀರೋ ಕ್ಯಾಸ್ಟಲ್ಲಿ ಹೋಗ್ಬೇಕು ಅಂತಲೇ ಇದ್ದದ್ದು. ನಂದು ಏನು ಅಂತಂದರೆ ಜೀರೋ ಕ್ಯಾಸ್ಟಲ್ಲೇ ಹೋಗ್ಬೇಕು ಅಂತ ಇದ್ದದ್ದು ನಾನು. ಅಲ್ಲ, ಇವಾಗ ನೀವು ಯತೀಶ್ ಹತ್ರ ಮಾತಾಡಿದ್ದೀರಲ್ವಾ? ಹಾಂ, ಯಾವುದೋ ನಿಮ್ಮ ಹೇಳಿದ್ರು, ಮಾತಾಡಿದ್ದೀನಿ. ಹಾಂ, ಇಷ್ಟೊತ್ತು ಬರ್ಬೇಕಾಯ್ತು ಅಂತಲೂ ಅಂದರು. ಹಾಂ, ಇಲ್ಲ ಇವತ್ತು ಇವೇನೋ ಬೇಡ ಅಂದ್ರೆ ಇದು ರಿಜೆಕ್ಟ್ ಮಾಡ್ಬಿಟ್ರಂತೆ ಅಂತ ಬೈದ್ರು. ನಾನು ಎಲ್ಲಿ ಮಾಡಿದೆ ಯತೀಶ್, ಏನಂತ ಮಾತಾಡ್ತೀರ ನೀವು ಅಂತ ಸುಮ್ಮನೆ ಆಗೋದು. ಆಯ್ತು, ಇವತ್ತು ಏನು ಮಾತಾಡ್ಕೊಂಬತ್ತೀರ ನೋಡ್ತೀನಿ ಅಂತ ಸುಮ್ಮನೆ ಮಾಡಿ. ಯತೀಶ್ ಇವರು ಮಾಡಿದ್ರು ನಡೆಯುತ್ತೆ. ಇದೆಲ್ಲಿಂದ ಆರಂಭ ಆಗುತ್ತೆ ಅಂತಂದರೆ, ಪುನೀತು ಆನ್ಲೈನಲ್ಲಿ 4 ಸಲ ಈ ಲೈಸೆನ್ಸ್ ಪಡೆಯೋದಕ್ಕೆ ಅವ್ರು ಹೇಳ್ತಾರಲ್ಲ, ನಾನು ಝೀರೋ ಕಾಸ್ಟಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತಂದರೆ, ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ಇದ್ದರೆ, ನಿಮ್ಮ ದಾಖಲೆಗಳು ಪಕ್ಕ ಇದ್ದರೆ, ನಾನು ಆನ್ಲೈನಲ್ಲಿ ಆರಾಮಾಗಿ ಪಡಿಬಹುದು ಲೈಸೆನ್ಸು ಅನ್ನೋದು ಪುನೀತ್ ಅವರ ಮೈಂಡ್ಸೆಟ್ಟು. ಆದರೆ ಈ ಅಧಿಕಾರಿ ಶಿವಶಂಕರ್ ಆರಾಧ್ಯ ಏನು ಹೇಳ್ತಾರೆ ಅಂತಂದರೆ, ನೀವು ನಮಗೆ ಗೊತ್ತೇ ಇಲ್ದಂಗೆ ಲೈಸೆನ್ಸ್ ಹಾಕಿದ್ದೀರಿ, ಸಿಗಲ್ಲ, ಹೋಗಿ ಡಿಸಿನ್ ಭೇಟಿ ಮಾಡಿ. ಆಯ್ತು ಬನ್ನಿ, ಎಲ್ಲಿದ್ದೀರಿ? ಆಲ್ಟ್ರಸ್ ಕಾರ್ ನಿಲ್ಲಿಸ್ಕೊಂಡಿದ್ದೀನಿ, ಆ ಆಲ್ಟ್ರಸ್ ಕಾರ್ ಹತ್ರ ಬನ್ನಿ, ನಿಮ್ಮ ಕಾರ್ ಪಾರ್ಕ್ ಮಾಡ್ಕೊಂಡು ನನ್ನ ಕಾರಿಗೆ ಬನ್ನಿ ಅಂಥೇಳಿ ಕರೀತಾರೆ. ಅಲ್ಲಿವರೆಗೆ ಇದು ಆಡಿಯೋ ಸಂಭಾಷಣೆ. ಅದಾದಮೇಲೆ ಒಂದು ವಿಡಿಯೋ ಸಂಭಾಷಣೆ. ಅಂದರೆ ಪುನೀತು ಪಾಪ ಅದೇನಾಗುತ್ತೆ ನೋಡೋಣ ಅಂಥೇಳಿ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೋತಾರೆ. ಆ ವಿಡಿಯೋದಲ್ಲಿ ಏನಿರುತ್ತೆ ಗೊತ್ತಾ? ನೋಡಿ. ಹೋಗಿದೆ ಸರ್ ಸಾಹೇಬರು. ಫೋನ್ ಮಾಡಿದ್ದೀರಾ ಸರ್? ಮಾಡಿದ್ರು. ಏನಪ್ಪ ನಾನು ಗಮನಕ್ಕೆ ತರ್ದಿರ ಏನು ಎಲ್ಲ ನೀನೇ ಮಾಡ್ತಾ ಇದೀಯ ಅಂದರು. ಯಾವಾಗ ಸರ್? ನೀವು ಹೋಗ್ಬಿಟ್ಟು ಬಂದಮೇಲೆ. ಈಗ? ಇವಾಗಲ್ಲ, ನಿನ್ನೆ ಯಾವಾಗಲೂ ಹೋಗಿದ್ರೆ ಇವತ್ತು ಹೋಗಿದ್ದ? ಯಾರಿಗೆ? ಡಿ ಸಿ ಸಾಹೇಬ್ರು. ಡಿ ಸಿ ಸಾಹೇಬ್ರಾ? ಹಾಂ. ಅಲ್ಲ, ಇವಾಗ ಡಿ ಸಿ ಸಾಹೇಬ್ರಿಗೆ ನೀವು ಹಾಕಿರೋ ಅಪ್ಲಿಕೇಶನ್ ಗೊತ್ತಿರಲಿಲ್ಲ? ಹೌದು. ಹೋಗಿ ಇವತ್ತು ಭೇಟಿ ಮಾಡ್ಬಿಟ್ಟು ಬಂದೆ ನಾನು. ಭೇಟಿ ಮಾಡ್ಬಿಟ್ಟು ಬಂದೆ. ಆಯ್ತು, ನೀನೇ ಹಾಕ್ಸಿದ್ಯಲ್ಲಪ್ಪ ಅಂತ ನನ್ನ ಕ್ಲಾಸ್ ತಗೊಂಡ್ರು. ನಿನ್ ರೇಂಜ್ ಅಲ್ಲಿ ಯಾರೋ ಬಂದೆ ಹಾಕಿದ್ರೆ ಹೆಂಗೆ ನಡೆಯುತ್ತೆ ಹಂಗಾರೆ ಅಂತ ಕೇಳಿದ್ರೆ ನಾನು ಏನ್ ಹೇಳ್ಬೇಕಾಯ್ತು? ಅಟ್ಲೀಸ್ಟ್ ನನ್ ಗಮನಕಾರ ತರ್ಬೇಕಲ್ವ ನೀವು ಈ ತರ ಹಾಕ್ತೀರಾ ಅಂತ. ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬಿಟ್ಟಲ್ಲ ಸರ್. ಅಲ್ಲ, ರೇಂಜ್ ಇನ್ಸ್ಪೆಕ್ಟರ್ ಲೆಕ್ಕಕ್ಕಿಲ್ಲ ಅನ್ನೋ ತರ ಮಾಡ್ಬಿಟ್ರಿ ನೀವು ಹಂಗಾರೆ. ಇಲ್ಲ ಸರ್, ಆ ಥರ ಏನಿಲ್ಲ. ಅಲ್ಲ, ನೀವು ಅಟ್ಲೀಸ್ಟ್ ಈ ತರ ನಾವು ಒಂದು ಅಪ್ಲಿಕೇಶನ್ ಹಾಕ್ತಾ ಇದೀವಿ ಅಂತ ಬರ್ಬೇಕಾಯ್ತು. ಆಯ್ತು ಸರ್, ಹೇಳಿಲ್ಲ. ಆಮೇಲೆ ಉದಯಣ್ಣ ಯಾವಾಗ ಮೀಟ್ ಮಾಡಿದ್ರಿ? ನಾನು ಅವತ್ತೇ ಮೀಟ್ ಮಾಡಿದೆ ಸರ್. ಉದಯಣ್ಣ ಅವ್ರನ್ನ ಮೀಟ್ ಮಾಡಿದ್ರೆ ನೀವು? ಮಾಡಿದ್ನಲ್ಲ. ಏನು ಹೇಳಿದ್ರು? ಏನಿದೆ ಅದನ್ನ ಮಾಡ್ಕೊಂಡು ಹೋಗುವ ಅಂತ ಇರುತ್ತಲ್ಲ, ನಿಮಗೂ ಗೊತ್ತಿರಬೇಕಲ್ಲ. ಸರಿ ಸರ್, ಆಯ್ತು. ಏನಿದೆ ಲೀಗಲಾಗಿ ಮಾಡಿ ಸರ್. ಅಲ್ಲ ನೀವೇ ಹೋಗಿ ಹೇಳಿದ್ರೆ ನಾವು ಏನು ಮಾಡೋಣ? ಹೇಳ್ದಿರಾ ಅಲ್ಲಿ ಹಾಕಿದ್ದೀರಾ? ಡಿ ಸಿ ಅವ್ರು ಏನಪ್ಪ ರೇಂಜ್ ಇನ್ಸ್ಪೆಕ್ಟರ್ ಆಗಿದ ತಕ್ಷಣ ಅಪ್ಲಿಕೇಶನ್ ಹಾಕಿದ್ಯಾ ಅಂದರೆ ನಾನೇನು ಹೇಳ್ಬೇಕು? ನಾನು ಅಪ್ಲಿಕೇಶನ್ ಸೆಲ್ಫ್ ಅಲ್ವಾ ಸರ್ ಹಾಕಿದ್ದು? ಅದೇನೆ, ರೇಂಜ್ ಇನ್ಸ್ಪೆಕ್ಟರ್ ನೀನು ನೋಡಲಿಲ್ಲ, ನೀನು ಗಮನಕ್ಕೆ ಬರ್ತೀರಾ ಆಗ್ತಾವ್ರೆ ಅಂದರೆ ಏನರ್ಥ ಅಂತ ಕೇಳಿದ್ರೆ ನಾನು ಮತ್ತೆ ಪುನೀತ್ ಹೇಳ್ತಾರೆ, ಸರ್ ಲೀಗಲಿ ಅದೇನಿದೆ ಅದನ್ನು ಮಾಡೋಣ, ಲೀಗಲಿ ಅದು ಏನು ಕೊಡ್ಬೇಕು ನಾನು ಕೊಡ್ತೀನಿ, ಅದನ್ನು ಮಾಡೋಣ. ಆದರೆ ಈ ಶಿವಶಂಕರ್ ಹೇಳ್ತಾರಲ್ಲ, ಶಿವಶಂಕರ ಆರಾಧ್ಯ ಹೇಳೋದೇನು ಅಂತಂದರೆ, ನನಗೆ ಬೈದುಬಿಟ್ರು, ನೀನೇ ಮಾಡಿಸ್ತಾ ಇದೆಯಾ, ನಮಗೆ ಗೊತ್ತಿಲ್ದಂಗೆ ಆನ್ಲೈನಲ್ಲಿ ಹಾಕಿಸ್ಬಿಟ್ರೆ ನೀವು ರೇಂಜ್ ಇನ್ಸ್ಪೆಕ್ಟರ್ಗೆ ಮರ್ಯಾದೆ ಇಲ್ವಾ ಅಂತೆಲ್ಲ ಮಾತಾಡಿದ್ರು. ಆಮೇಲೆ ಡಿ ಸಿ ಸಾಹೇಬ್ರನ್ನ ಹೋಗಿ ಭೇಟಿ ಮಾಡಬೇಕು, ಡಿ ಸಿ ಸಾಹೇಬ್ರೇನೋ ಮಾತಾಡ್ತಾರೆ ನಿಮ್ಮ ಹತ್ರ, ಅದಾದ ಮೇಲೆ ನೋಡೋಣ, ನೀವು ಹೋಗಿ ಭೇಟಿ ಮಾಡಿ ಆಮೇಲೆ ಈ ಫೈಲ್ನ ಮೂವ್ ಮಾಡೋಣ ಅಂಥೇಳಿ ಡಿ ಸಿ ಸಾಹೇಬ್ರ ಹತ್ರ ಕಳಿಸ್ತಾರೆ. ಅಬಕಾರಿ ಡಿ ಸಿ ಶಂಕರರ ಇನ್ನೊಬ್ಬರು. ಈ ರವಿಶಂಕರ್ ಪುನೀತ್ ಅವರನ್ನ ಭೇಟಿ ಮಾಡಿ ಏನು ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ನಿಮ್ದೊಂದು ರೆಕಾರ್ಡ್ಸ್ ಅಂತ ತೋರಿಸ್ಬಿಡ್ತೀನಿ ಅಂತ ಅಷ್ಟೇ. ಸರಿ ಸರ್. ಏನೇನಿಲ್ಲ, ನೀವು ವೆಯ್ಟ್ ಮಾಡ್ಬೋದು. ಆಯ್ತಾಯ್ತು ಸರ್. 2 ನಿಮಿಷ ಮುಗಿಸ್ಕೊಂಡು ಆರಾಮಾಗಿ ಒಂದು 5 ನಿಮಿಷ. ಓಕೆ ನೋಡ್ಬಿಡಿ. ಮುಂದಿಂತವೆಲ್ಲ ಮಾಡಬೇಕು. ಅದೆಲ್ಲ ಮಾಡಿ ಮುಗಿಸ್ಕೊ, ನಿಲ್ಲಬಾರ್ದು. ಆಮೇಲೆ ಹೇಳಂಗಿಲ್ಲ. ಸರಿ, ಆಯಿತು.
ನಿಮ್ದೊಂದು ಒಂದು ರೆಕಾರ್ಡ್ಸ್ ಅಂತ ತೋರಿಸ್ಬಿಡ್ತೀನಿ ಅಂತ ಅಷ್ಟೇ. ಹಾಂ ಸರಿ ಸರ್. ಏನೇನಿಲ್ಲ ನೀವು ವೆಯ್ಟ್ ಮಾಡಬೇಕು. ಆಯ್ತಾಯ್ತು ಸರ್. 2 ನಿಮಿಷ ಮುಗಿಸ್ಬಿಡ್ತೀನಿ ಆರಾಮಾಗಿ, ಒಂದು 5 ನಿಮಿಷ. ಓಕೆ ಓಕೆ ಸರ್. ಹಾಂ ನೋಡ್ಬಿಡಿ ಮುಂದಿಂತಾವೆಲ್ಲ ಮಾಡಬೇಕು. ಹಾಂ ಅದೆಲ್ಲ ಮಾಡಿ ಮುಗಿಸ್ಬೇಕು, ನಿಲ್ಲಬಾರ್ದು. ಹಾಂ ಆಮೇಲೆ ನಿಮ್ಗೆ ಹೇಳಂಗಿಲ್ಲ. ಸರಿ ಪುನೀತ್, ಅವೆಲ್ಲ ಮಾಡಿ ಮುಗಿಸ್ಬೇಕು, ನಿಲ್ಲಂಗಿಲ್ಲ, ಮತ್ತು ಅದನ್ನೆಲ್ಲ ನಿಂಗೆ ಹೇಳಂಗೂ ಇಲ್ಲ, ನಿಲ್ಲಬಾರ್ದಿದಲ್ಲ ಅಂತ ಹೇಳೋದು ಯಾರು ಗೊತ್ತಾ? ಅಬಕಾರಿ DC. ಈ ಇತ್ತೀಚೆಗೆ ಬಂತಲ್ಲ ಒಂದು ಕಂಪ್ಲೇಂಟು, DCಗಳೆಲ್ಲ ದುಡ್ಡು ತಗೊಂತಾರೆ, ಆಮೇಲೆ ನಮ್ಮ ಹತ್ರ ವಸೂಲಿಗೆ ಬರ್ತಾರೆ, ನಾವು ಕೊಟ್ಟು ಕೆಲಸಕ್ಕೆ ಬಂದಿದ್ದಪ್ಪ ಅಂತ ಹೇಳ್ತಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲೇ ಇದೆ. ಇದೊಂದು ವಿಡಿಯೋ, ಇನ್ನೊಂದು ಆಡಿಯೋ ಇದೆ. ಇದೇ ರವಿಶಂಕರ್ ಇದೇ ಪುನೀತ್ ಜೊತೆಗೆ ಮಾತನಾಡುವ ಮತ್ತೊಂದು ಆಡಿಯೋ. ಏನು ಹೇಳ್ತಾರೆ ನಮ್ಮ ಅಬಕಾರಿ DC ಸಾಹೇಬರು, ಕೇಳಿಸ್ಕೊಳ್ಳಿ. ಬೇಕು ಅದು ನನಗೆ ಹೇಳಂಗಿಲ್ಲ. ಎಷ್ಟು ಹರಿದಾರಲ್ಲ ಇಲ್ಲಿ ಹೆಂಗೆ ಇಲ್ಲಿ ಒಂಥರ. ಆಮೇಲೆ ನಮಗೆ ಏನೋ ಒಂದು ನಾನು ಹೇಳೋದು, ನೀವು ಜಾಸ್ತಿ ಒಂದು ಮಿನಿಮಮ್ ಅಂತ ಮಾಡಬೇಕು. ಮಿನಿಮಮ್ ಎಷ್ಟು ಮಾಡಿ ಈಗ ನಾವು ಹೆಂಗೆ ಗೊತ್ತಾ, ಅಲ್ಲಿ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ. ಕೆಲವು ಫಾರ್ಮಾಲಿಟೀಸ್ ಗೊತ್ತಾಯ್ತು ಸರ್. ಈಗ ಆಫೀಸ್ಗೆ ಹೋಗುತ್ತೆ ನಿಮ್ಮದು ಇದು ಮಾಡಿ ಈಗ ನೋಡಿ ನೀವು ಮಿನಿಮಮ್. ಈಗ ನಮಗೇನು ಗೊತ್ತಾ, ಇಲ್ಲಿ ಕೇಸ್ ವರ್ಕರ್ ಇದ್ದಾರಲ್ಲ ಅವರೆಲ್ಲ ಹಂಚ್ಕೊಳ್ತಾರೆ, ಅವ್ರಿಗೊಂದು ಕೊಡಬೇಕು. ಅವ್ರು ಇಷ್ಟು ಜನ ಇದ್ದಾರೆ. ಒಂದ ಸರ್. ಹೌದು, ಅಭ್ಯರ್ಥಿ ಇದೆ. ಈಗ ಅವ್ರನ್ನ ಮೂವ್ ಮಾಡೋದು ಅವ್ರಿಗೆ. ಆಮೇಲೆ ನಮ್ಮ ಸೂಪರ್ಡೆಂಟ್ ಇದ್ದಾರೆ, ಅವ್ರಿಗೊಂದು ಕೊಡ್ತಾರೆ. ಅದರಿಂದ ಮಿನಿಮಮ್ ಆದರೂ ಕೊಡಬೇಕಾಗುತ್ತೆ. ಮಿನಿಮಮ್ ನಾನು ಹೇಳೋದು ಏನು ಇಲ್ಲ ಅಂತಿಲ್ಲ, ಒಂಚೂರು. ಎಷ್ಟು ಹೇಳಿ ಸರ್ ಮಿನಿಮಮ್? ನಾವು ನಾನು ಹೇಳ್ತೀನಿ, ನನಗೆ ಒಂಥರ ಅಥವಾ ಸಂಕೋಚ. ಗೊತ್ತಾಯ್ತಾ ನನಗೆ ಹೇಳಲ್ಲ. ನಾನು ಹೇಳೋದು ಒಂದು ಟೋಕನ್ ಆಫ್ ರೆಸ್ಪೆಕ್ಟ್, ಒಂದು ನಾಮಿನಲ್ ಮಾಡ್ಕೊಂಡು ಹೋಗಿ ಪಟ ಪಟ ನೋಡಿ. ನಾನು ಹೇಳ್ತೀನಿ, ನಾನು ಅಷ್ಟೇ ಹೇಳಿದೆ, ನನಗೆ ಒಬ್ಬಳೇ ಮಗಳಿರೋದು, ಇದು ಒಂದೇ ನನ್ನ ಟ್ರಾನ್ಸ್ಫರ್ ನನಗೆ ತರಲೆ ಊರು ಬಂದಿರೋದು. ನಾನು ಯಾರಿಗೂ ಹೇಳಲ್ಲ. ಗೊತ್ತಾಯ್ತು ಹೇಳ್ತೀನಿ ನಾನು, ನೋಡಪ್ಪ ಅದು ನಾನು ಶಿವಶಂಕರ್ ಸಿಂಪಲ್ ಆಗಿ ಮಾಡಿ, ಏನು ಬೇಡ, ಮಿನಿಮಮ್ ಆದರೂ ನಾನು ಹೇಳ್ತೀನಲ್ಲ. ನಾನು ಹೇಳ್ತೀನಿ ಅವ್ರ ಸ್ಟಾಫಿಗೆ ನೋಡಿ, ನೀವು ಸಂತೋಷಗೊಂಡು ಈಗ ನಾನು ಉಸ್ತುವರೆ ನೀವೇ ನೋಡ್ಕೋಬೇಕು. ಅವ್ರು ಏನು ಗೊತ್ತಾ, ಉಸ್ತುವರೆ ಎಂಬತ್ತು ಕೇಳ್ತಾರೆ. ಎಂಬತ್ತಂದರೆ ನೋ ಅಬ್ಜೆಕ್ಷನ್ ಲೆಟರ್ ಆಫ್ ದಿ ರೆಕಾರ್ಡು. ಹಾಂ, ಅವ್ರನ್ನ ಇಲ್ಲದೆ ನಾವು ಮಾಡೋಕ್ಕಾಗಲ್ಲ. ನಿಮ್ಮದು ಮಾತಾಡಿ ಸರ್. ಉಸ್ತುವರಿ ನೀವು ನೋಡ್ಕೊಂಡು, ಬಟ್ ಅವರಿಂದ ನನಗೆ ಫೋನ್ ಬರಬೇಕು. ಫೋನ್ ಮಾಡಿ ಅವ್ರ ಪ್ಲೇನ್ ತಗೋಬೇಡ್ರಿ ಅನ್ಬೇಕು, ಸುಮ್ಮನೆ ಸರಿ ಸರ್ ಅನ್ಬೇಕು. ಆಯ್ತು, ಮಾತಾಡ್ತೀನಿ ಬಿಡಿ ಸರ್. ಗೊತ್ತಾ, ಅಲ್ಲಿ ಹೆಂಗೆ ಹೇಳ್ಬೇಕಂದ್ರೆ, ಸರ್ ಅವ್ರು ಯಾರಿಗೂ ಕೊಡಲ್ಲ ನಾನು ಹೇಳಿಸ್ಬೇಕು. ಇಲ್ಲ ಅವರೆಲ್ಲ ನಿರೀಕ್ಷೆ ಮಾಡಿ ನಾನು ಇಲ್ಲಿಂದ ಕೊಡೋದು ನಾವು ಅರ್ಥ ಆಯ್ತು. ನನಗೆ ಹೇಳಿಸ್ಬೇಕು. ಅವಾಗ ನಾನು ಹೇಳಕ್ಕೆ ಸುಲಭ ಆಗುತ್ತೆ. ಸರ್ ಅದೇನೋ ಕೊಡೋದಿಲ್ಲ ಅಂತ. ಅವರು ಜೀರೋದಲ್ಲಿದ್ದಾರೆ, ಝೀರೋ. ಬಟ್ ನಾನು ಹೇಳೋದು ನನಗೆ ಇಷ್ಟು ಬೇಡ. ಈಗ ನಾನು ನಿಮ್ಮ ಹತ್ರ ಸ್ಯಾಂಕ್ಷನ್ ಎಲ್ಲ ಹೋಗ್ತೀವಿ, ಎಲ್ಲೆಲ್ಲ ನೀವು ಏನೇ ಇದ್ರು ಸರ್ ಅವ್ರು ಹೇಳಿದ್ರೆ ಬೇಡ. ನಾನೇ ಒಂದು ಅವ್ರು ಭ್ರಷ್ಟ ಅನ್ನೋ ಬೇಡ, ಉಚಿತ ಯೋಜನೆ ಅಂತ ಹೇಳ್ತಾರಲ್ಲ, ಗೃಹಲಕ್ಷ್ಮಿ ಆ ಥರ ಆದ್ರೂ ಅದು ಆಗಿ ಅಂದ್ರೆ ಏನಾಗುತ್ತೆ ಗೊತ್ತಾಗ, ಆಯ್ತು 50% ಕನ್ಸೆಷನ್ ಕೊಡೋದು. ಏನೇನು ಈಗ ಪಕ್ಕದವರಿಗೆ ನಾವು ತಗೊಂಡಿದ್ದೀವಿ, ಅವ್ರು ಅರ್ಧ ಕೊಡಲಿ, ಏನು ಸಂತೋಷ. ಈಗ ಉಸ್ತುವಾರಿ ಅನ್ನೋದು ನೀವು ಹೇಳಿಸ್ಬೇಕು. ಏನು ತಗೊಳ, ಅವ್ರು ಏನು ಕೊಡೋದಿಲ್ಲ ಕಣಯ್ಯ, ಪ್ರೆಷರ್ ಆಗ್ಬೇಕಲ್ಲ ನೀವು. ಆ ಓಡ್ ನನಗೆ ಬರಬೇಕು. ಸರಿ ಸರ್, ಆಯ್ತು, ಅದು ಬರ್ಬೇಕು ನೀವು. ಇಲ್ಲ ನೀವು ಅದನ್ನ ಮೊಬೈಲ್ ಮಾಡಿ ಬೇರೆಯವ್ರು ತಿರುಗಿ ಹೇಳ್ಕೊಂಡು ತಿರುಗಬಾರ್ದು. ನೀವು ಹಿಂಗೆ ನಾನು ಹೆಂಗೆ ಮಾಡ್ತೇನೆ ಅದು ತಪ್ಪು. ಏನು ಸಂತೋಷ ಅದನ್ನಾದ್ರೂ ಮಾಡಿದ್ವಿ. ಇದೇನಾಗುತ್ತೆ, ಇಲ್ಲಿ ನಾನು ಒಬ್ಬನೇ ಅಲ್ಲ ಕೈ ನಾನು ಮಾಡಬೇಕಾಗ್ತದೆ, ತಪ್ಪಾಗ್ತದೆ. ಅವ್ರೇನು ತಿಳ್ಕೊತಾರೆ, ಇವನೇನು ನಾಟಕ ಆಡ್ತಾನೆ ಅಂತ. ಏನಾಗ್ತದ್ರೆ ನನಗೂ ಕೊಡಕ್ಕೆ ಅರ್ನಿಂಗ್ಸ್ ಇಲ್ಲ ಸರ್. ಈಗ ನಾನು ಹೇಳೋದು ಮಿನಿಮಮ್ ಏನು ಒಂದು ಮಾತ್ರ ಪಾರ್ಟಿ ಅದು ನೀವು ಅವ್ರು ತಿಳ್ಕೊಂಡಿರ್ತಾರೆ. ಈಗ ನಾವು ಪಕ್ಕದವ್ರಿಗೆ ಕೊಡ್ತಿರ್ತೀವಿ, ಏನು ಸ್ವಲ್ಪ ಅವ್ರು ಅರ್ಧ 50% ಕೊಡುವ. ಬಟ್ ಏನೂ ಇಲ್ಲ ಅಂದರೆ ಅದು ಹಾಂಗ್ ಮೆಸೇಜ್ ಹೋಗ್ತದೆ. ಆದರೆ ನಮ್ಮಷ್ಟು ಲಿಬರಲ್ ನಿಮ್ಗೆ ಯಾರೂ ಸಿಗೋದಿಲ್ಲ. ಈಗ ನಾನು ಹೋಗಿ ನನ್ನ ಅಂಡರ್ಲಿ ಭಾಳ ಜನ ಇದ್ದಾರೆ, ಅವರೆಲ್ಲ ನಮ್ಮ ಆಫೀಸಲ್ಲಿ ನಾವು ಕೆಲವು ಪ್ರೊಸೀಜರ್ ಇದೆ, ಅಲ್ಲಿ ಒಂದು ಪ್ರೊಸೀಜರ್ ಅದು ನೀವು ಫೋನ್ ಹೊಡ್ಸೋದ್ರಲ್ಲಿ ಏನೇ ಮಾಡಿದ್ರು ನಾವು ಹಿಂಗೆ ಏನಂತಾರೆ ಸತ್ಯ ಹಿಂಗೆ ಮಾಡ್ಕೊಂಡೇ ಹೋಗಕ್ಕೆ ಹೊರತು ಇಲ್ಲ ನಾನೇ ಪಾರ್ಟ್ನರ್ ಅಂದ್ಬಿಡ್ತಾರೆ ಇಲ್ಲಿ ಜನ. ನಮ್ಮ ಫಸ್ಟ್ ಲ್ಯಾಬ್ ಬೇಡ,
ಸೆಕೆಂಡ್ ಸ್ಲ್ಯಾಬ್ ಥರ್ಡ್ ಹೋಗಿ ಯಾವುದೋ ತಗೊಂಡಿಲ್ಲ ಹೊಸ ಕ್ರಿಯೇಟ್ ಮಾಡಿದೀವಿ ಮತ್ತೆ. ಮರ್ಯಾದೆಯ ಪ್ರಶ್ನೆ, ನಿಮ್ಮ ಪಕ್ಕದವ್ರು ಒಂದಿಷ್ಟು ಕೊಟ್ಟಿದ್ದಾರೆ, ಅದರ 50% ಆದರೂ ಕೊಡು, ಏನು ತಗೊಂಡಿಲ್ಲ ಅಂತಂದರೆ ಹೆಂಗೆ? ರಾಂಗ್ ಮೆಸೇಜ್ ಹೋಗ್ಬಿಡುತ್ತೆ. ಎಂಥ ಮೆಸೇಜನ್ನು ಕೊಡೋದಕ್ಕೆ ಕೊಟ್ಟಿದ್ದಾರೆ ಮಾನ್ಯ ಅಬಕಾರಿ ಇಲಾಖೆಯ DC ಮತ್ತು ಅಬಕಾರಿ ಇನ್ಸ್ಪೆಕ್ಟರು. ಇದ್ರ ಬಗ್ಗೆ ಮಾತಾಡಬೇಕು. ಇದು ಬಹಳ ದೊಡ್ಡ ವಿಚಾರ. ಇದು ಈ 700 ಕೋಟಿ ಭ್ರಷ್ಟಾಚಾರಕ್ಕೆ ಡೈರೆಕ್ಟ್ ಲಿಂಕನ್ನು ಕೊಡುವಂಥ ವಿಚಾರ.